ಹಲೋ ಮತ್ತು ಸ್ವಾಗತ. ಈ ವಿಡಿಯೋದಲ್ಲಿ ನಮ್ಮ ONDC ಪ್ಲಾಟ್ಫಾರ್ಮ್ ಬಳಸಿ ಹೇಗೆ ಲೋನ್ ಅಪ್ಲೈ ಮಾಡೋದು ಎಂದು ನೋಡೋಣ. ಸ್ಟೆಪ್ 1. ಸ್ಟಾರ್ಟ್ ಯೋರ್ ಅಪ್ಲಿಕೇಶನ್. ಈ ಸ್ಕ್ರೀನ್ನಲ್ಲಿ ನಿಮಗೆ 3 ಆಯ್ಕೆಗಳು ಕಾಣುತ್ತವೆ. ಪರ್ಸನಲ್ ಲೋನ್ ಗೇಟ್ವೇ 1, ಪರ್ಸನಲ್ ಲೋನ್ ಗೇಟ್ವೇ 2 ಮತ್ತು ಬಿಸಿನೆಸ್ ಲೋನ್. ಯಾವುದೇ ಗೇಟ್ವೇ ಆಯ್ಕೆ ಮಾಡಿಕೊಂಡ್ರೂ ಸ್ಟೆಪ್ಸ್ ಒಂದೇ, ಲೆಂಡರ್ಸ್ ಮಾತ್ರ ಬದಲಾಗ್ತಾರೆ ಅಷ್ಟೇ. ಪರ್ಸನಲ್ ಲೋನ್ ಗೇಟ್ವೇ 1 ಮೇಲೆ ಟ್ಯಾಪ್ ಮಾಡಿ, ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ರೈಟೇರಿಯಾ ಓದಿ, ನಂತರ ಪ್ರೊಸೀಡ್ ಮೇಲೆ ಟ್ಯಾಪ್ ಮಾಡಿ. ಈಗ ನಿಮ್ಮ ಬೇಸಿಕ್ ಡೀಟೇಲ್ಸ್ ಭರ್ತಿ ಮಾಡಿ. ನಿಮ್ಮ ಹೆಸರು, ಮೊಬೈಲ್ ನಂಬರ್, ಇಮೇಲ್, ಪಿನ್ ಕೋಡ್, ಬೇಕಿರುವ ಲೋನ್ ಅಮೌಂಟ್. ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ ಟಿಕ್ ಮಾಡಿ, ನಂತರ ಸಬ್ಮಿಟ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಪಾರ್ಟ್ನರ್ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೀರಿ. ಮುಂದುವರಿಸಲು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸ್ಟೆಪ್ 2. ವೆರಿಫೈ ಆ್ಯಂಡ್ ಫಿಲ್ ಯೋರ್ ಇನ್ಫಾರ್ಮೇಷನ್. ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ 6 ಡಿಜಿಟ್ OTP ಬರುತ್ತದೆ. OTP ನಮೂದಿಸಿದ ಮೇಲೆ ನೀವು ಲೋನ್ ಪ್ರಾಸೆಸಿಂಗ್ ಪೇಜ್ಗೆ ಹೋಗುತ್ತೀರಿ. ನೆಕ್ಸ್ಟ್ ಮೇಲೆ ಟ್ಯಾಪ್ ಮಾಡಿ. ಮೊದಲಿಗೆ ಇನ್ಕಮ್ ಸ್ಲೈಡರ್ ಬಳಸಿ ನಿಮ್ಮ ಇನ್ಕಮ್ ಆಯ್ಕೆ ಮಾಡಿ. ನಂತರ ಕನ್ಫರ್ಮ್ ಇನ್ಕಮ್ ಮೇಲೆ ಕ್ಲಿಕ್ ಮಾಡಿ. ಈಗ ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ನಿಮ್ಮ ಡೀಟೇಲ್ಸ್ ನಮೂದಿಸಿ. ಕಾಂಟ್ಯಾಕ್ಟ್ ನಂಬರ್, ಪ್ಯಾನ್ ಕಾರ್ಡ್ ನಂಬರ್, ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಇಮೇಲ್ ID. ಸಬ್ಮಿಟ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ ಇತರೆ ವಿವರಗಳನ್ನು ನಮೂದಿಸಿ. ಮಂತ್ಲಿ ಇನ್ಕಮ್, ಪರ್ಪಸ್ ಆಫ್ ಲೋನ್, ಎಂಪ್ಲಾಯ್ಮೆಂಟ್ ಟೈಪ್, ಸೆಲ್ಫ್ ಅಥವಾ ಸ್ಯಾಲರಿಡ್, ಪಿನ್ ಕೋಡ್, ಸಿಟಿ, ಸ್ಟೇಟ್, ಆಧಾರ್ ಅಡ್ರೆಸ್, ಕಂಪ್ಲೀಟ್ ಅಡ್ರೆಸ್. ಸ್ಯಾಲರಿಡ್ ಆಗಿದ್ದರೆ ಕಂಪನಿ ನೇಮ್ ಮತ್ತು ಒಫಿಷಿಯಲ್ ಕಂಪನಿ ಇಮೇಲ್ ನಮೂದಿಸಿ. ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ ಬಿಸಿನೆಸ್ ನೇಮ್ ಮತ್ತು UDAM ನಂಬರ್ ಇದ್ದರೆ ನಮೂದಿಸಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ ಆಕ್ಸೆಪ್ಟ್ ಮಾಡಿ, ನಂತರ ಸಬ್ಮಿಟ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಟ್ಯಾಪ್ ಮಾಡಿ. ನಿಮ್ಮ ಬ್ಯಾಂಕ್ ಅಕೌಂಟ್ ಆಯ್ಕೆ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅಕೌಂಟ್ ಆಗ್ರಿಗೇಟರ್ ಆಯ್ಕೆ ಮಾಡಿ, ಪ್ರೊಸೀಡ್ ಮೇಲೆ ಟ್ಯಾಪ್ ಮಾಡಿ. ಸ್ವಲ್ಪ ಕ್ಷಣ ನಿರೀಕ್ಷಿಸಿ. ನಿಮ್ಮ ಮಾಹಿತಿಯನ್ನು ಪ್ರಾಸೆಸ್ ಮಾಡಲಾಗುತ್ತಿದೆ. ಪೂರ್ತಿಯಾದ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ಗೆ ಬಂದ OTP ನಮೂದಿಸಿ ಮತ್ತು ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಸ್ಟೆಪ್ 3. ಸೆಲೆಕ್ಟ್ ಯೋರ್ ಲೆಂಡರ್ ಆ್ಯಂಡ್ ಕನ್ಫರ್ಮ್ ಡೀಟೇಲ್ಸ್. ಈಗ ನಿಮ್ಮ ಲೆಂಡರ್ ಆಯ್ಕೆ ಮಾಡಿ. ಯಾರು ಉತ್ತಮ ಇಂಟ್ರೆಸ್ಟ್ ರೇಟ್ ಮತ್ತು ಟರ್ಮ್ಸ್ ಕೊಡ್ತಾರೋ ಅದನ್ನ ಚೆಕ್ ಮಾಡಿ. ಲೆಂಡರ್ ಆಯ್ಕೆ ಮಾಡಿ, ನಂತರ ಸೆಲೆಕ್ಟ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಆಯ್ಕೆ ಮಾಡಿ, ಪ್ರೊಸೀಡ್ ಮಾಡಿ. ಬಂದ OTP ನಮೂದಿಸಿ, ನಂತರ ವೆರಿಫೈ ಮಾಡಿ. ಲೆಂಡರ್ ಅನ್ನು ಕನ್ಫರ್ಮ್ ಮಾಡಲು ಸೆಲೆಕ್ಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಬ್ಯಾಂಕ್ ಅಕೌಂಟ್ ಅಪ್ರೂವ್ ಮಾಡಿ ಮುಂದುವರಿಸಿ. ಪೇಜ್ ರೀಡೈರೆಕ್ಟ್ ಆದ್ಮೇಲೆ ನಿಮ್ಮ ಅಪ್ಲಿಕೇಶನ್ ಅಂಡರ್ ರಿವ್ಯೂ ಅಂತಿರುವ ಮೆಸೇಜ್ ಕಾಣುತ್ತದೆ. ಸ್ವೈಪ್ ಮಾಡಿ, ಅಪ್ರೂವ್ಡ್ ಲೋನ್ ಆಫರ್ಸ್ ಇದ್ದರೆ ಕಾಣುತ್ತವೆ. ಆಫರ್ ಬಂದಿದ್ದರೆ ಚೆಕ್ ನೌ ಮೇಲೆ ಕ್ಲಿಕ್ ಮಾಡಿ. ಆಫರ್ ಸರಿ ಅಂತ ಅನ್ಸಿದ್ರೆ ನೆಕ್ಸ್ಟ್ ಮೇಲೆ ಟ್ಯಾಪ್ ಮಾಡಿ. ಲೋನ್ ಅಪ್ರೂವ್ಡ್ ಆದ್ಮೇಲೆ ಕಂಗ್ರ್ಯಾಚುಲೇಷನ್ಸ್ ಮೆಸೇಜ್ ಬರುತ್ತದೆ. ಸ್ಲೈಡರ್ ಬಳಸಿ ನಿಮ್ಮ ಫೈನಲ್ ಲೋನ್ ಅಮೌಂಟ್ ಆಯ್ಕೆ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಲೋನ್ ಡೀಟೇಲ್ಸ್ ಚೆಕ್ ಮಾಡಿ, ನೆಕ್ಸ್ಟ್ ಮಾಡಿ ಮತ್ತು KYC ವೆರಿಫಿಕೇಷನ್ಗೆ ಹೋಗಿ. ಸ್ಟೆಪ್ 4. KYC ವೆರಿಫಿಕೇಷನ್. KYC ಮಾಡಲು ಬೇಕಾದ ಎಲ್ಲ ಪರ್ಮಿಷನ್ಸ್ ಅನ್ನು ಅಲೌ ಮಾಡಿ. ಸೆಲ್ಫಿ ತೆಗೆದುಕೊಳ್ಳಿ. ಮುಖ ಸ್ಪಷ್ಟವಾಗಿ ಮಧ್ಯದಲ್ಲಿ ಕಾಣಬೇಕಾಗಿದೆ. ಟೇಕ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ, ನಂತರ ಪ್ರೊಸೀಡ್ ಮಾಡಿ. ನಂತರ ನಿಮ್ಮ ಆಧಾರ್ ನಂಬರ್ ಮತ್ತು ಕ್ಯಾಪ್ಚಾ ಕೋಡ್ ನಮೂದಿಸಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಲೋನ್ ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತದೆ. ಆಗದಿದ್ರೆ ದಯವಿಟ್ಟು 24 ರಿಂದ 48 ಗಂಟೆ ನಿರೀಕ್ಷಿಸಿ. ಲೋನ್ ಸ್ಟೇಟಸ್ ಅನ್ನು ಯಾವಾಗ ಬೇಕಾದರೂ ಹ್ಯಾಂಡ್ ಲೋನ್ ಆಪ್ನಲ್ಲಿ ಲೋನ್ ಸ್ಟೇಟಸ್ ಸೆಕ್ಷನ್ನಲ್ಲಿ ನೋಡಬಹುದು. ಯಾವುದೇ ಹೆಚ್ಚುವರಿ ಮಾಹಿತಿ ಬೇಕಾದ್ರೆ ಲೆಂಡರ್ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮೂಲಕ ಮೆಸೇಜ್ ಕಳುಹಿಸಬಹುದು.